ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಾರಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೊಸಬ್ರನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತೀನಿ. ನಾನು ಮುನ್ನಾರ್ಗೆ ಹೋಗಿದ್ದೆ ಮದುವೆ ಆದಮೇಲೆ ಫಸ್ಟ್ ಟೈಮು. ಅದ್ರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋಣ ಅಂತ ಇವತ್ತು ಈ ವಿಡಿಯೋನ ಮಾಡ್ತಿದ್ದೀನಿ. ನಾನು ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗಿದ್ದು. ನಾವು ಬೆಂಗಳೂರು ಟು ಕೊಚ್ಚಿ ಫ್ಲೈಟಲ್ಲಿ ಹೋದ್ವಿ. ಆಮೇಲೆ ನಾವು ಟ್ಯಾಕ್ಸಿ ಮಾಡ್ಕೊಂಡಿದ್ವಿ, ಅದರಲ್ಲಿ ಓಡಾಡಿದ್ವಿ. ಮುಂಚೆನೇ ನಾವು ಪ್ಯಾಕೇಜ್ನ ಬುಕ್ ಮಾಡ್ಕೊಂಡು ಹೋಗಿದ್ವಿ. ನಾವು ಮೈಸೂರಲ್ಲಿದ್ದಾಗಲೇ ಬುಕ್ ಮಾಡಿಬಿಟ್ಟಿದ್ವಿ. ಆಮೇಲೆ ಫಸ್ಟು ನನ್ನ ಫ್ಲೈಟ್ ಹತ್ತಿದ ಮೇಲೆ ಏನು ಅನಿಸ್ತು ಅಂದರೆ, ನಮ್ಮ ಬಸ್ಸಸ್ ಹೆಂಗಿರುತ್ತೆ ಅದೇ ಥರ ಅದು ಇತ್ತು. ಸೊ ನನಗೆ ಅಷ್ಟೊಂದು ಡಿಫ್ರೆನ್ಸ್ ಅನಿಸ್ಲಿಲ್ಲ. ಬಟ್ ನಾನು ಫ್ಲೈ ಮಾಡ್ಬೇಕಾರಂತೂ ತುಂಬ ಖುಷಿಯಾಯಿತು. ಅದನ್ನು ನಾನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ, ಅಷ್ಟೊಂದು ಚೆನ್ನಾಗಿ ಅನಿಸ್ತಿತ್ತು. ಒಂದು ಸರಿ ಫ್ಲೈಟಲ್ಲಿ ಹೋಗಬೇಕು ಅಂತ ಅಂತೂ ನನಗೆ ಚಿಕ್ಕದ್ರಿಂದನಂತೂ ಆಸೆ ಇತ್ತು. ಸೊ ಅದು ಫುಲ್ಫಿಲ್ ಆಯಿತು ಅಂತ ಒಂದು ಕಡೆ ಖುಷಿ ಆಯಿತು, ಮತ್ತು ಇನ್ನೊಂದು ಕಡೆ ಭಯನೂ ಆಗ್ತಿತ್ತು. ಆಮೇಲೆ ಅಲ್ಲೊಂದು ಸ್ವಲ್ಪ ನಾವು ಫಸ್ಟ್ ಟೈಮ್ ಹೋಗ್ತಿರೋದಲ್ವ, ಉಸಿರಾಡೋಕ್ಕೆಲ್ಲ ಸ್ವಲ್ಪ ಒಂಚೂರು ಪ್ರಾಬ್ಲಮ್ ಅನಿಸ್ತಿತ್ತು ಅಷ್ಟೇ. ಅಲ್ಲಿ ಎಲ್ಲ ಅಂದರೆ ಒಂಚೂರು ಹೊರ್ಗಡೆನೇ ನೋಡೋಕ್ಕಾಗಲ್ಲ. 1-2 ಅವರ್ಸ್ ಕೂತಂಗೆ ಕೂತಿರಬೇಕು. ಬಟ್ ಅಲ್ಲಿ ಮೇಲಿಂದ ಕೆಳಗೆಲ್ಲ ನೋಡಿದಾಗ ಏನೋ ಒಂಥರ ಖುಷಿ, ಚೆನ್ನಾಗಿ ಅನಿಸ್ತಿತ್ತು. ನೆಕ್ಸ್ಟ್ ಡೇಯಿಂದ ನಾವು ಸುತ್ತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಕಡೆ ಪೈಸಾ ವಸೂಲ್ ಅಂದರೆ ಏನು ಅಂತ ನನಗೆ ಗೊತ್ತಾಯಿತು. ಫಸ್ಟ್ ನಾವು ಆನೆ ಮೇಲೆ ಕೂತ್ಕೊಂಡು ಹೋದ್ವಿ. ಅಲ್ಲಿಗೆ ಅಂದರೆ ಫಸ್ಟ್ ಪ್ಲೇಸ್ ನಾವು ಅಲ್ಲಿಗೆ ಹೋಗಿದ್ದು. ಅಲ್ಲೆಲ್ಲ ಆನೆ ಮೇಲೆ ಕೂರಿಸಿ, ಅಲ್ಲಿ ಆನೆಗೆ ನಾವು ಬಾಳೆಹಣ್ಣು ತಿನ್ನಿಸ್ಬೇಕಂದ್ರೆ ಬಾಳೆಹಣ್ಣಿಗೂ ದುಡ್ಡು, ಆನೆಗೆ ತಿನ್ಸೋಕ್ಕೂ ದುಡ್ಡು. ಸೊ ಅದರಲ್ಲೇ ಗೊತ್ತಾಗಿತ್ತು ನಮಗೆ ಫಸ್ಟ್ ಟೈಮು ಅಲ್ಲಿ ಎಂಟ್ರೆನ್ಸ್ ಆಗೋಕ್ಕೂ ಫಸ್ಟ್ ದುಡ್ಡು ಇಸ್ಕೊಂಡ್ರು. ಹೋದಾಗಿಂದನೂ ಬರೋ ತನಕ ನಾವು ಎಷ್ಟು ದುಡ್ಡು ಕೊಟ್ಟಿದ್ದೇವೋ ನಮಗೆ ಗೊತ್ತಿಲ್ಲ. ಪ್ಯಾಕೇಜ್ ಅಂತ ಅಂದ್ಕೊಂಡು ಸುಮ್ಮನೆ ಹೋಗಿದ್ದಷ್ಟೆ. ಇಲ್ಲಿ ಮೀನಿಗೆ ಫುಡ್ ತಿನ್ನಿಸ್ಬೇಕು, ಅಲ್ಲೂ ದುಡ್ಡು, ಎಲ್ಲದಕ್ಕೂ ದುಡ್ಡು. ನಾವು ಒಂದು ಕಡೆ ಬೇರೆ ಕಡೆ ಹೋಗ್ತಿದ್ದೀವಿ ಅಂತಂದರೆ ನಾವು ಜಾಸ್ತಿ ದುಡ್ಡನ್ನ ಇಟ್ಕೊಂಡು ಹೋಗ್ಬೇಕು ಅಂತ ಅಲ್ಲಿಗೆ ಹೋದ್ಮೇಲೆ ನಮಗೆ ಗೊತ್ತಾಗಿದ್ದು. ಏಕೆಂದರೆ ನಾವು ಪ್ಯಾಕೇಜ್ ಅಂತ ಅಂದ್ಕೊಂಡು ಹೋಗ್ಬಿಡ್ತೀವಿ, ಆಮೇಲೆ ಗೊತ್ತೇ ಆಗೋಲ್ಲ ಅಲ್ಲಿ ಎಷ್ಟು ಅಮೌಂಟ್ ಆಗುತ್ತೆ ಏನು ಅಂತ. ಇದಂತೂ ಈ ಫಿಶ್ ಒಳಗೆ ಕೈ ಹಾಕಿದ ತಕ್ಷಣ ಅದೆಲ್ಲ ಬಂದು ಮುತ್ಕೊಬಿಡುತ್ತೆ. ಎಷ್ಟು ಖುಷಿಯಾಗುತ್ತೆ ಗೊತ್ತಾ, ಚೆನ್ನಾಗಿತ್ತು. ಆಮೇಲೆ ಫುಡ್ಡೆಲ್ಲ ಹಾಕಿದ್ವಿ. ಈ ಥರ ಒಂದು ಆ್ಯಡ್ ಕೊಟ್ಟಿದ್ರು, ಇದಂತೂ ಎಷ್ಟು ಕ್ಯೂಟಾಗಿತ್ತು ಗೊತ್ತಾ. ನಾವು ಹಾಕ್ಕೊಂಡು ಒಂದಷ್ಟು ಫೋಟೋಸ್ ತೊಗೊಂಡು ವೀಡಿಯೋಸ್ ಮಾಡ್ಕೊಂಡ್ವಿ. ನಾವು ಅಲ್ಲಿ ಬೇರೆಯವ್ರು 2 ಲೇಡೀಸ್ ಇದ್ದರು, ಅವ್ರಿಗೆ ವೀಡಿಯೋ ಮಾಡಿಕೊಟ್ವಿ, ಅವ್ರು ನಮಗೆ ವೀಡಿಯೋ ಮಾಡಿಕೊಟ್ರು. ಅವ್ರು ಆ್ಯಕ್ಚುಲಿ ಫ್ರೆಂಡ್ಸ್ ಬಂದಿದ್ದು ಇಬ್ಬರೂ. ಚೆನ್ನಾಗಿತ್ತು. ಇದಕ್ಕೂ ಅಮೌಂಟ್ ಕೊಟ್ಟು ನಾವು ಆಟ ಆಡಿದ್ದು. ಅಲ್ಲಿ ಆಡಿದ ಆಟಕ್ಕೆಲ್ಲ ಪೇ ಮಾಡಿದ್ವಿ. ಇದು ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ನೆಕ್ಸ್ಟು ನಾವು ಬ್ರಿಡ್ಜ್ ಹತ್ರ ಹೋದ್ವಿ. ಅಲ್ಲಿ ಬ್ರಿಡ್ಜಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ವೀಡಿಯೋ ಮಾಡಿಸ್ಕೊಂಡೆ. ಆಮೇಲೆ ನಾವು ನೆಕ್ಸ್ಟು ಹೋಗ್ತಾ ಒಂದು ಅಲ್ಲಿ ಗೇಮ್ಸ್ ಇರುತ್ತೆ, ಎಲ್ಲ ಥರದ ಗೇಮ್ಸ್ ಇರುತ್ತೆ. ಅದು ಆಡ್ತೀರಾ ಮೇಡಮ್ ಅಂತ ಕೇಳಿದ್ರು. ಸರಿ ಆಯಿತು ಹೋಗೋಣ ಅಂತ ಅಂದ್ಬಿಟ್ಟು ನಾವು ಅಲ್ಲಿಗೆ ನೆಕ್ಸ್ಟ್ ಹೊರಟ್ವಿ. ಅಲ್ಲಿ ಗೇಮ್ಸು ಅಂದರೆ ತುಂಬ ಗೇಮ್ಸ್ ಇರುತ್ತೆ, ಎಲ್ಲದಕ್ಕೂ ಸೇರಿ ಒಂದೇ ಒಂದು ಟಿಕೆಟ್ ಮಾಡ್ಕೊಂಡು ಹೋಗಬೇಕು ಒಳಗಡೆ. ಅಲ್ಲಿ ಎಲ್ಲ ಥರದ ಗೇಮ್ಸ್ನೂ ನಾವು ಆಡ್ಬೋದು. ಇದು ಫಸ್ಟ್ ಗೇಮ್ ನಾನು ಆಡಿದ್ದು. ಒಂದು ನೆಟ್ಟು ಹೊಡಿಲಿಲ್ಲ. ಆಮೇಲೆ ನೆಕ್ಸ್ಟು ಬುಲ್ಲಲ್ಲಿ ರೈಡ್ ಮಾಡೋದು, ಅದರಲ್ಲಂತೂ ಎಷ್ಟು ಸರಿ ಬಿದ್ದನು ನನಗೆ ಗೊತ್ತಿಲ್ಲ. ನಾನು ಬೀಳೋದು, ಎದ್ದೇಳೋದು, ಪುನಃ ಆಡೋದು, ಇದನ್ನೇ ಮಾಡ್ತಿದ್ದೆ. ಸುಮಾರು ಸರಿ ನಾನು ಆಡಿದೆ. ಅಲ್ಲಿ ಗೇಮ್ಸ್ ಆಡ್ತಾ ಹೆಂಗೆ ಟೈಮ್ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಆಲ್ಮೋಸ್ಟ್ ನಾವು ಅಲ್ಲಿ ಒಂದು ದಿನ ಎಲ್ಲ ಅಲ್ಲೇ ಕಳೆದ್ವಿ ಅನಿಸುತ್ತೆ. ಇದು ನಾನು ಮತ್ತು ಹಸ್ಬೆಂಡ್ ಒಟ್ಟಿಗೆ ಆಡಿದ್ವಿ. ಇಲ್ಲೂ ಅಷ್ಟೇ ಬಿದ್ದೇ ಹೋಗ್ಬಿಡ್ತಿದ್ವಿ. ಅಲ್ಲ ಅಷ್ಟು ಅಂದರೆ ಹೋಗ್ತಾ ಜಾಸ್ತಿ ಸ್ಪೀಡ್ ಮಾಡಿಬಿಡ್ತಿದ್ರು, ಬಿದ್ದೋಗ್ತಿದ್ವಿ. ನನ್ನ ಪ್ರಕಾರ ಏನಂದರೆ ನಾವು ಎಲ್ಗೂ ಹೋಗ್ದೇ ಇಲ್ಲೇ ಆರಾಮಾಗಿ ಅಕ್ಕಪಕ್ಕ ಅಂದರೆ ಅರೌಂಡ್ 50-60 ಕಿಲೋಮೀಟರ್ಸಲ್ಲಿ ಇರೋವಂಥ ಒಂದು ರೆಸಾರ್ಟ್ನ ಬುಕ್ ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಏಕೆಂದರೆ ನಾವು ಅಲ್ಲಿ ಹೋಗಿ ಸುತ್ತಾಡಿನೇ ಸ್ಟ್ರೈನ್ ಆಗಿ ಬಂದುಬಿಡ್ತೀವಿ. ಬರೋ ಅಷ್ಟರಲ್ಲಿ ಒಂಥರ ಎಕ್ಸಾಸ್ಟ್ ಆಯ್ತೀವಿ. ಏಕೆಂತಂದರೆ ಸುಮ್ಮನೆ ಸುತ್ತೋದು ತಿರುಗೋದು, ಆಟ ಆಡೋದು ಇದೇ ಆಗಿಬಿಡುತ್ತೆ.
ಅಂದರೆ ನಾವು ಹೋಗಿದ್ದೀವಲ್ಲ ಅದಕ್ಕಾದ್ರೂ ನಾವು ಪ್ಲೇಸಸ್ನ ಕವರ್ ಮಾಡಬೇಕು ಅನ್ನೋದು ನಮ್ಮ ತಲೆಯಲ್ಲಿರುತ್ತೆ. ಮತ್ತು ಈಗ ಪ್ಯಾಕೇಜ್ ಬುಕ್ ಮಾಡಿರ್ತೀವಿ ಅಲ್ವಾ, ಅವ್ರೂ ಅಷ್ಟೇ. ಅವ್ರಿಗೂ ನಾವೆಲ್ಲ ಪ್ಲೇಸಸ್ ಇವ್ರಿಗೆ ತೋರಿಸ್ಬೇಕು, ನಮ್ಮ ಕಡೆ ಬಂದಿದ್ದಾರೆ ಅಂತ ಇದು ಮಾಡ್ತಾರೆ. ಇವರೇ ನಮ್ಮ ಡ್ರೈವರು. ಇವರೇ ನಮಗೆಲ್ಲ ಪ್ಲೇಸು ತೋರಿಸಿದ್ದು. ಇದು ನಾವು ಸೆಕೆಂಡ್ ಡೇ ಸ್ಟೇ ಆಗಿದ್ದ ಪ್ಲೇಸು. ತುಂಬ ಚೆನ್ನಾಗಿತ್ತು. ಅಲ್ಲೂ ವೆದರು ಓಕೆ ಓಕೆ, ಬೆಳಗ್ಗೆ ಟೈಮೆಲ್ಲ ಚೆನ್ನಾಗಿರ್ತಿತ್ತು. ಬಟ್ ನಾವು ಹೋಗಿದ್ದ ಟೈಮಲ್ಲಿ ಮಧ್ಯಾಹ್ನ ಫುಲ್ ಬಿಸಿಲಿತ್ತು. ಅಂದರೆ ನಮ್ಮ ಮದುವೆ ಆಗಿದ್ದು ಫೆಬ್ರವರಿಯಲ್ಲಿ. ಆ ಟೈಮಲ್ಲಿ ಆಲ್ಮೋಸ್ಟ್ ಬಿಸಿಲು ಸ್ಟಾರ್ಟ್ ಆಗಿತ್ತು. ಅಲ್ಲಂತೂ ಇದಕ್ಕಿಂತ ಜಾಸ್ತಿ ಬಿಸಿಲಿತ್ತು, ಟೆಂಪ್ರೇಚರ್ ಅಂತೂ ಜಾಸ್ತಿ ಇತ್ತು. ನಾವು ಕಾರಲ್ಲಿ ಓಡಾಡ್ತಿದ್ವಿ, ಸೊ ಎ ಸಿ ಹಾಕೋತಿದ್ವಿ, ಏನೂ ಅನಿಸ್ತಿರ್ಲಿಲ್ಲ. ಇಳಿದ ಮೇಲಂತೂ ಅಬ್ಬಾ ನಮಗಂತೂ ಸಾಕಾಗ್ಬಿಡ್ತಿತ್ತು. ಫುಡ್ಡಂತೂ ಒಂಚೂರು ಇಷ್ಟನೇ ಆಗಿಲ್ಲ ನನಗಂತೂ. ಒಂದೊಂದು 4 ಸ್ಪೂನ್ ತಿಂತಿದ್ದೂ ಹೆಚ್ಚೇ. ಆಮೇಲೆ ನಮ್ಮನ್ನ ಟೀ ಎಸ್ಟೇಟ್ಗೆ ಕರ್ಕೊಂಡೋದ್ರು. ಅಲ್ಲಿ ನಾರ್ತ್ ಸೈಡ್ ಅವ್ರು ತುಂಬ ಜಾಸ್ತಿ ಜನ ಬರ್ತಾರೆ. ಅಲ್ಲೆಲ್ಲ ಫುಲ್ ಬ್ಯಾಂಗಲ್ಸ್ ಕೈ ತುಂಬ ಹಾಕ್ಕೊಂಡು ಬಂದಿದ್ದರು. ಅಜ್ಜಿ ಹೆಂಗೆ ಕಟ್ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ರು. ನಾನು ಒಂದು ಸ್ವಲ್ಪ ಟ್ರೈ ಮಾಡಿದೆ. ಅಲ್ಲಿ ಏನಕ್ಕೆ ಬರ್ತಾರೆ ಅಂತಂದರೆ, ಈಗ ಎಲ್ಲರೂ ಫೋನ್ ಹಿಡ್ಕೊಂಡು ನಿಂತ್ಕೊಬಿಟ್ಟಿರ್ತಾರೆ. ಹಾಗೆ ನಾವೇನು ಸ್ಪೆಷಲ್ ಅಲ್ಲ. ಅಂದರೆ ಲೈಕ್ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡು ಹೋಗ್ತೀವಿ, ಬಟ್ ಅಲ್ಲಿ ಆಗೋದೇ ಬೇರೆ. ಸೊ ನಾವು ಯಾವ ಪ್ಲೇಸ್ನ ಚೂಸ್ ಮಾಡ್ತೀವಿ ಅಂತ ನೋಡ್ಕೊಂಡು ಚೂಸ್ ಮಾಡಬೇಕು. ನೆಕ್ಸ್ಟ್ ನಾವು ಬೊಟಾನಿಕಲ್ ಗಾರ್ಡನ್ಗೆ ಹೋದ್ವಿ. ಅಲ್ಲಿ ಚೆನ್ನಾಗಿತ್ತು. ಅಲ್ಲೂ ಬರೀ ಫೋಟೋಸು ವೀಡಿಯೋಸು ಇದೇ ಆಯಿತು. ಅಲ್ಲಿಗೆ ಹೋಗಿ ಬಂದಮೇಲೆ ನಮಗನ್ನಿಸ್ತು, ನಾವು ಮುನ್ನಾರ್ಗೆ ಹೋಗೋದ್ರ ಬದಲು ಮನಾಲಿಗೆ ಹೋಗಿ ಬರ್ಬೋದಾಗಿತ್ತು ನಾವು ಖರ್ಚು ಮಾಡಿದಷ್ಟು ದುಡ್ಡಿಗೆ ಅಂತ. ಅಂದರೆ ಇನ್ನೊಂದು 10,000 20,000 ಜಾಸ್ತಿ ಆಗ್ತಿತ್ತೇನೋ ಅಷ್ಟೇ. ಆ ದುಡ್ಡಿಗೆ ನಾವು ಆರಾಮಾಗಿ ಮನಾಲಿಗೆ ಹೋಗಿ ಬರ್ಬೋದಿತ್ತು. ಏಕೆಂದರೆ ನಾವು ಡೆಲ್ಲಿ ತನಕ ಮಾತ್ರ ಫ್ಲೈಟ್ ತೊಗೊಳ್ಳೋದಿರುತ್ತೆ. ಡೆಲ್ಲಿಯಿಂದ ಅದೂ ಪ್ಯಾಕೇಜಸ್ ಇರುತ್ತೆ ಮನಾಲಿಗೆ ಹೋಗ್ಬೇಕಂದ್ರೆ. ಸೊ ನಾವು ಹಾಗೆ ಹೋಗ್ಬೋದಿತ್ತು ಅಂತ ಸಖತ್ ಫೀಲ್ ಮಾಡ್ಕೊಂಡ್ವಿ. ಆಮೇಲೆ ಬಂದಮೇಲೆ ಹೇಳಿದ್ರೆ ಏನು ಪ್ರಯೋಜನ ಅಂತ ಸುಮ್ಮನೆ ಆದ್ವಿ. ನಾನು ಆ್ಯಕ್ಚುಲಿ ಫಸ್ಟು ಹೋಗ್ಬೇಕಂತ ಅಂದ್ಕೊಂಡಿದ್ದೆ ಮನಾಲಿಗೆ. ಇವರೇ ಬೇಡ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡು ಮುನ್ನಾರಿಗೆ ಕರ್ಕೊಂಡೋಗಿದ್ದು. ಆಮೇಲೆ ಜೀಪ್ ಸಫಾರಿ ಇತ್ತು. ಅಲ್ಲಿ ಹೋದ್ಮೇಲೆ ಒಂದಷ್ಟು ಪ್ಲೇಸಸ್ ಅವರೂ ತೋರಿಸಿದ್ರು. ಏಕೆಂದರೆ ನಮ್ಮ ಕಾರಲ್ಲಿ ನಾವು ಹೋಗಂಗಿರಲಿಲ್ಲ ಅಲ್ಲಿಗೆ, ಜೀಪಲ್ಲೇ ಹೋಗಬೇಕಿತ್ತು. ಅಲ್ಲಿ ಒಂದಷ್ಟು ಪ್ಲೇಸಸ್ ನೋಡಿಕೊಂಡು ಅದೂ ಚೆನ್ನಾಗಿತ್ತು. ಅದೆಲ್ಲ ರಿವರ್ ಪ್ಲೇಸಸ್ಸು, ಫಾಲ್ಸ್ ಎಲ್ಲ ಇತ್ತು. ಅದನ್ನೆಲ್ಲ ತೋರಿಸ್ಕೊಂಡು ಚೆನ್ನಾಗಿ ಬಂದರು. ಇದೊಂದು ನಾವು ಸೇಮ್ ಕಲರ್ ಡ್ರೆಸ್ ಹಾಕಿದ್ದು, ಅಂದರೆ ಒಂದೇ ಕಲರ್ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡೋಗಿದ್ವಿ. ಇದರಲ್ಲಂತೂ ಇಬ್ಬರು ಚೆನ್ನಾಗಿ ಕಾಣಿಸ್ತಿದ್ವಿ. ಇದರಲ್ಲಿ ಎಷ್ಟು ಫೋಟೋಸ್ ತೆಗ್ದಿದ್ದೀವೋ ನಮಗೆ ಗೊತ್ತಿಲ್ಲ. ನೆಕ್ಸ್ಟು ಅಲಪ್ಪೆಗೆ ಹೋದ್ವಿ. ಅದು ಬೋಟ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. 1 ಡೇ ಫುಲ್ ಸ್ಟೇ ಆಗಿದ್ವಿ ನಾವು ಅಲ್ಲಿ. ನೈಟು ನಮಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ಕೊಟ್ಟಿದ್ದರು. ಅದು ಒಂದು ಚೆನ್ನಾಗಿತ್ತು. ನೆಕ್ಸ್ಟು ನಾವು ಅಲ್ಲಿಂದ ಮಾರ್ನಿಂಗು ನಾವು ತಿಂಡಿ ಎಲ್ಲ ತಿಂದ್ಕೊಂಡು ಹೊರಟಿದ್ದು. ಅಲಪ್ಪೆಯಲ್ಲಿ ಅಂತೂ ಒಂದು ದಿನ ಫುಲ್ ಸ್ಟೇ ಆಗಿ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಬಟ್ ಏನಂತಂದರೆ ಸ್ವಲ್ಪ ಅಲ್ಲಿ ಯಾರೂ ಇರಲ್ಲ, ಇಬ್ಬರೇ ಇರ್ಬೋದು. ಟೈಮ್ ಚೆನ್ನಾಗಿ ಸ್ಪೆಂಡ್ ಮಾಡ್ಬೋದು. ಅಂದರೆ ಅಲ್ಲಿ ಕೂತ್ಕೊಂಡು ನೀರನ್ನ ನೋಡ್ತಾ ಇದ್ದರೆ ಏನೋ ಒಂಥರ ಅದು ವೈಬ್ ಚೆನ್ನಾಗಿರುತ್ತೆ. ಅದೊಂದು ಚೆನ್ನಾಗಿರುತ್ತೆ. ಇಷ್ಟರಲ್ಲಿ ನನಗೆ ಮುನ್ನಾರಲ್ಲಿ ಫುಲ್ ಹೋಗಿರೋದ್ರಲ್ಲಿ ನನಗೆ ಇಷ್ಟ ಆಗಿದೆ ಅಲಪ್ಪೆ. ಆಮೇಲೆ ಅಲ್ಲಿ ವೆದರೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ವೆದರು. ನೆಕ್ಸ್ಟ್ ನಾವು ಬೋಟಿಂಗಿಗೆ ಹೋದ್ವಿ. ಅಲ್ಲಿ ನಾವು ಆ್ಯಕ್ಚುಲಿ ಅಲಪ್ಪೆಲ್ಲೇ ನೀರಲ್ಲಿ ಇದ್ವಲ್ಲ, ಬೇಡ ಅಂದ್ಕೋತಿದ್ವಿ. ಬಟ್ ಈ ಬೋಟಿಂಗ್ ಚೆನ್ನಾಗಿರುತ್ತೆ ಹೋಗಿ ಅಂತ ಹೇಳಿದ್ರು. ಸೊ ನಾವು ಹೋದ್ವಿ. ಅಂದರೆ ಅಲ್ಲಿಗೆ ಇವರೇ ಡ್ರೈವರೇ ಕರ್ಕೊಂಡೋಗಿದ್ದು. ನಾವು ಪ್ಯಾಕೇಜ್ ಕೊಟ್ಟಾಗ ಇನ್ಕ್ಲೂಡಿಂಗ್ ಕಾರು ಕರ್ಕೊಂಡೋಗೋರು ಬರ್ತಾರೆ, ಆವಾಗ ಅವ್ರು ಬಂದು ಕರ್ಕೊಂಡೋಗಿದ್ದು. ಅವರು ಹೋಗಿ ಚೆನ್ನಾಗಿರುತ್ತೆ ಅಂತ ಅಂದರು. ಸೊ ನಾವು ಹೊರಟ್ವಿ. ಅಲ್ಲಿ ನಾವು ಓಡಿಸ್ಬೋದು, ಅಂದರೆ ಅವರು ಡ್ರೈವರು ತೊಗೊಳ್ಳಿ ಓಡಿಸಿ ಅಂತ ಎಲ್ಲ ಕೊಟ್ಟರು. ನಾವು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಇಬ್ಬರು ಸ್ವಲ್ಪ ಸ್ವಲ್ಪ ದೂರ ಓಡಿಸಿದ್ವಿ. ಅದು ಏನಂದರೆ ಒಂದು ಕಡೆ ಭಯ ಅನ್ನೋದು ಇದ್ದೇ ಇರುತ್ತಲ್ವ, ಅದಂತೂ ಫುಲ್ ದೊಡ್ಡದು ಜಾಗ. ಅಂತೂ ಬಿದ್ದರೆ ನಾವು ಸಿಗ್ತೀವೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ. ಅದು ಚೆನ್ನಾಗಿತ್ತು. 2 ಮಿನಿಟ್ಸ್ ಅಷ್ಟು ಕೊಟ್ಟಿದ್ರು ಅಷ್ಟೇ. ಅವರು ಕೂತ್ಕೊಂಡು ಅಲ್ಲೇ ಗೈಡ್ ಮಾಡ್ತಾಯಿದ್ರು, ಹಿಂಗೆ ಹೋಗಿ ಅಂತ. ಅಂದರೆ ಲೆಫ್ಟು ರೈಟು ನಮಗೆ ಅಷ್ಟಲ್ಲಿ ಗೊತ್ತಾಗ್ತಿರಲ್ಲ. ಸೊ ಅವ್ರು ಗೈಡ್ ಮಾಡ್ತಾಯಿದ್ರು. ನಾವು ಹಂಗೆ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಚೆನ್ನಾಗಿತ್ತು ಅದು ಒಂದು. ಅಲ್ಲೇ ಮಧ್ಯದಲ್ಲೆಲ್ಲ ಒಂದಷ್ಟು ಶಾಪ್ಗಳಿರುತ್ತೆ ಎಳ್ನೀರ್ದು.
ಅಲ್ಲೋಗಿ ಎಳ್ನೀರು ಕೊಡ್ಕೊಂಡು ಬಂದ್ವಿ. ಅದು ಫ್ರೇಮ್ ಇತ್ತಲ್ಲ, ಅದು ಆ್ಯಕ್ಚುಲಿ ಕನ್ನಡಿ ಫ್ರೇಮು. ಅದೆಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಕನ್ನಡಿ ಹೊಡ್ದಾಕ್ಬಿಟ್ಟಿದ್ದಾರೆ. ಆ ಫ್ರೇಮಲ್ಲಿ ಇಟ್ಬಿಟ್ಟು ಇಬ್ಬರು ಕಪಲ್ಸ್ ಬರ್ತಾರಲ್ಲ ಅವ್ರ ಫೋಟೋಸ್ ತೆಗಿಯೋದು. ಅಲ್ಲಿರೋರೇ ತೆಗ್ಕೊಡ್ತಾರೆ. ಅದು ಒಂದು ಚೆನ್ನಾಗಿತ್ತು. ಟೋಟಲಿ ನಾವು ಇಲ್ಲಿಗೆ ಹೋಗಿಲ್ಲ ಅಂತಂದರೆ ಏನೇನೋ ಮಿಸ್ ಮಾಡ್ಕೋತಿದ್ವಿ. ಏಕೆಂದರೆ ಅದು ಒಂಥರ ಚೆನ್ನಾಗಿರುತ್ತೆ ಪ್ಲೇಸು. ನೆಕ್ಸ್ಟ್ ನಾವು ಲೂಲು ಮಾಲ್ಗೆ ಹೋದ್ವಿ. ಲಾಸ್ಟ್ ಪ್ಲೇಸ್ ಇದು. ಆ ಮಾಲಲ್ಲಿ ಹೋಗಿ ಮುಗಿಸ್ಕೊಂಡು ಅದನ್ನು ನೆಕ್ಸ್ಟು ನಾವು ಕೊಚ್ಚಿ ಏರ್ಪೋರ್ಟಿಗೆ ಬಂದ್ವಿ. ಅಲ್ಲಿ ನಾನು ಒಂದಷ್ಟು ಫೋಟೋಸ್ ತೆಗೆಸ್ಕೊಂಡೆ. ಅಲ್ಲಿ ಚೆನ್ನಾಗಿರುತ್ತೆ ಫೋಟೋಸ್ ತೆಗೆಸ್ಕೊಳಕ್ಕೆ. ಇದು ಕೊಚ್ಚಿ ಏರ್ಪೋರ್ಟು. ಅಂದರೆ ಬೆಂಗಳೂರು ಏರ್ಪೋರ್ಟ್ ಅಷ್ಟು ದೊಡ್ಡದಲ್ಲ. ನಮಗೆ ಫ್ಲೈಟ್ ಸ್ವಲ್ಪ ಡಿಲೇ ಆಗಿತ್ತು. ಅಲ್ಲಿ ಇವರೊಬ್ಬರು ಫಾರಿನವ್ರು ಸಿಕ್ಕಿದ್ರು. ಇವ್ರ ಜೊತೆ ಮಾತಾಡ್ತಾ ಹೆಂಗೆ ಟೈಮ್ ಪಾಸ್ ಆಯಿತು ಅಂತಲೇ ಗೊತ್ತಿಲ್ಲ. ಇವ್ರ ಮನೆ ಸ್ಟೋರಿ ಎಲ್ಲ ಕೇಳಿಬಿಟ್ಟಿದ್ದೀನಿ ನಾನು. ನೆಕ್ಸ್ಟ್ ನಾವು ಅಲ್ಲಿಂದ ಬೆಂಗಳೂರಿಗೆ ಹೊರಟ್ವಿ. ಯಾರಿನ್ನ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.